ನಮಸ್ಕಾರ, ನನ್ನ ಹೆಸರು ಸೂರಿ ಅಂತ. ನಾನು ಈ ಊರಿಗೆ ಹೊಸಬ್ನಾದ್ರು ನನ್ನ ಅಂಗಡಿಲಿರೋ ಹಣ್ಣುಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಗೊಂಡೊಂದ್ಸಲ ತಿನ್ನೋಡಿ. ಅದ್ ಸರಿ, ಈ ಊರಿಗೆ ಯಾಕಪ್ಪ ಬಂದೆ? ಬೇರೆ ಯಾವ ಊರು ಸಿಕ್ಲಿಲ್ಲ ನಿಂಗೆ? ಯಾಕೆ ಹಾಗಂತ ಇದ್ರ? ಈ ಊರಿನ ಮಾಜಿ ಜಮೀನ್ದಾರ್ ಬಂಗಾರ ರಾಜು, ಅವನ ತಮ್ಮಂದ್ರು, ಅವನ ಕೈ ಆಳುಗಳು ಎಲ್ರೂ ರೌಡಿಗಳು. ಈ ಊರಿನಲ್ಲಿ ಯಾರನ್ನೂ ಉದ್ಧಾರ ಆಗೋದಕ್ಕೆ ಬಿಡೋದಿಲ್ಲ. ತಾವೇನ್ ಮಾಡ್ತಾ ಇದ್ದೀರಾ? ನಾನು ಈ ಊರಿನ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು ಶಿವರಾಮಯ್ಯ ಅಂತ. ಒಂದು ಕರ್ಬೂಜ್ ಜನ್ ಕೊಡು. ನಾ ಬರ್ತೀನಿ. ಬನ್ನಿ ಬನ್ನಿ, ಏನ್ ಬೇಕು ನಿಮ್ಗೆ? ನಿನ್ ತಲೆ. ಏನು ನನ್ ತಲೆನಾ? ನನ್ ತಲೆ ಇಷ್ಟೊಂದೆಲ್ಲ ಬಳತ ಇವರಲ್ಲಿ? ನೀನ್ ತಾನೇ ನಮ್ ಚಿಕ್ಕ ಯಜಮಾನ್ರಿಗೆ ಹೊಡೆದ ಆಸ್ಪತ್ರೆಗೆ ಸೇರಿಸಿದ್ದು. ಅಣ್ಣ ಕೋಪ ಮಾಡ್ಕೋಬೇಡಿ, ವಿವರವಾಗಿ ಹೇಳ್ದಾದ್ರೆ ನನಗೆ ಹೆಂಗ್ ಅರ್ಥ ಆಗುತ್ತೆ? ನೀವ್ ಯಾರು? ನಿಮ್ ಚಿಕ್ಕ ಯಜಮಾನ್ರು ಯಾರು? ಏನು ಗೊತ್ತಿಲ್ದಂಗೆ ನಾಟಕ ಆಡ್ತಿದ್ಯೇನೋ? ನಿನಗೆ ಆಸ್ಪತ್ರೆಯಲ್ಲಿ ಒಂದ್ ಬೆಡ್ ರಿಸರ್ವ್ ಮಾಡಿಟ್ಟಿದ್ದೀವಿ, ತಿಳ್ಕೊ. ಥ್ಯಾಂಕ್ಸ್. ನೋಡಿ, ಆ ಕಡೆ ಮಡಿಕೆ ಅಂಗಡಿ ಇದೆ, ಈ ಕಡೆ ಹೂವಿನ ಅಂಗಡಿ ಇದೆ. ನೀನ್ ನನ್ ಮೇಲೆ ಹೊಡಿಯೋದು, ನಾನು ಹೋಗೋದ್ರ ಮೇಲೆ ಬೀಳೋದು. ಆ ಕಡೆ ಮಡಿಕೆ ಹೊಡೆದೋಗೋದು, ಈ ಕಡೆ ಹೂ ನಸ್ಕೋಗೋದು. ಪಾಪ ಅವ್ರಿಗೆಲ್ಲ ತುಂಬಾ ನಷ್ಟ ಆಗುತ್ತಲ್ವಾ? ಅಂದ್ರೆ ನೀನೇ ಹೋಗಿ ಆಸ್ಪತ್ರೆಯಲ್ಲಿ ಮಲಿಕೋತೀನಿ ಅಂತೀಯಾ? ಅದೇಗಾಗುತ್ತೆ. ನನಗೆ ಆಸ್ಪತ್ರೆ ಅಂದ್ರೆ ತುಂಬಾ ಅಲರ್ಜಿ. ಅದ್ರ ವಾಸನೆ ಕಟ್ರೆ ನನ್ಗಾಗಲ್ಲ. ಅವು ನಿಮ್ಮೂರಲ್ಲಿ ಮೈದಾನ ಯಾವ್ದಿಲ್ವಾ? ಪಕ್ಕದಲ್ಲಿ ಸುಡ್ಗಾಡಿದೆ, ಪರವಾಗಿಲ್ವಾ? ವಾವ್, ಇನ್ನ ಒಳ್ಳೇದಾಯ್ತು. ನೀವೇನಾದ್ರೂ ನನ್ನ ಹೊಡೆದಾಕಿದ್ರೆ ಅಲ್ಲೇ ನನ್ನ ಹೂತಾಕ್ಬಿಡ್ಬೋದು. ಅಕಸ್ಮಾತ್ ನಾನೇನಾದ್ರೂ ನಿಮ್ಮನ್ನ ತದಕಿದ್ರೆ? ಮನುಷ್ಯನಿಗೆ ಆಸೆ ಇರಬೇಕು, ಆದ್ರೆ ಇಷ್ಟೊಂದಿರಬಾರದು. ಬಾಜು ಅಣ್ಣ, ಬಾಜು ಅಮ್ಮ, ಬಾಜು ಅಮ್ಮ, ಬಾಜು. ಹಳ ಸೈಕಲ್ಗೆ ಬ್ರೇಕ್ ಹೋದ್ರಿ ಏನು ಅಂತಾನೆ ಗೊತ್ತಿಲ್ವಲ್ಲಪ್ಪ. ಅಮ್ಮ ಪಕ್ಕಕ್ಕೆ ಹೋಗಿ, ಅಮ್ಮ ಪಕ್ಕಕ್ಕೆ ಹೋಗಿ, ಅಮ್ಮ ಬಾಜು, ಅಮ್ಮ ಬಾಜು, ಅಮ್ಮ ಬಾಜು, ಅಮ್ಮ ಬಾಜು, ಅಮ್ಮ ಬಾಜು, ಅಮ್ಮ ಮನೆಗೆ ಹೇಳಿಗಲಿ ಬಂದಿಲ್ವಾ? ಹೋಗಿ ಮಡ್ಕೆತ್ಕೊಂಡು ಹೋಗಿ. ಒಂದ್ ಗಂಡಾಂತರದಿಂದ ತಪ್ಸ್ಕೊಂಡಾಯ್ತು. ಇನ್ನೊಬ್ಬ ಯಾವನೋ ಬರ್ತಾವನಲ್ಲಪ್ಪ, ಬುದ್ಧಿ ಇಲ್ದಾನು. ರಸ್ತೆ ನಡ್ಕೊಂಡ್ ಬರದಾ? ರಸ್ತೆ ಇಲ್ಲದೆ ನಿನ್ ತಲವೆಲ್ಲ ನಡ್ಕೊಂಡ್ ಬರ್ಬೇಕು. ಏನು ನನಗೆ ಎದುರುತ್ತರ ಕೊಡ್ತಿದ್ಯಾ? ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಗೊತ್ತಿಲ್ಲ. ಬಂಗಾರಾಜು, ಮೋಹನ್ ರಾಜು, ನಾಗರಾಜು ಅಂತ 4 ಜನ ಅಣ್ಣ ತಮ್ಮದಿರಲ್ಲಿ ಈ ಕಡೆಯಿಂದ ಕೊನೆಯವನು, ಆ ಕಡೆಯಿಂದ ಮೊದಲನೇವನು. 4ನೇವನೇ ಧರ್ಮರಾಜ್, ಮಿಸ್ಟರ್ ಧರ್ಮರಾಜ್. ನಾನೇ. ಏನಯ್ಯ ನನ್ನ ಹೆಸರು ಹೇಳಿದ್ಮೇಲೂ ಆಗ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಬರ್ತಾ ಬರ್ತಾ ಈ ಊರಿನಲ್ಲಿ ರೌಡಿಗಳು ಜಾಸ್ತಿ ಆಗೋದ್ರು. ಯಾವನೋ ಒಬ್ಬ ಹಣ್ಣಂಗಡೇನು
ನಮ್ಮ ಅಣ್ಣನ ಕಡೆ ಹೊಡೆದು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಆಸ್ಪತ್ರೆಗೆ ಹಾಕವನಂತೆ. ನನ್ನ ಮಗನ ಹುಡುಕ್ತಾ ಇದ್ದೀನಿ. ಅವನೇನಾದ್ರೂ ಸಿಕ್ಕಿದ್ರೆ ಏನೋ ಮಾಡ್ತೀಯಾ? ಕೆಳಗಲ್ಲು ಮೇಲೆಲ್ಲ ಸೇರ್ಸಿ ಇಟ್ಕೊಂಡ್ರೆ ಹೆಂಗ್ ಮಾತಾಡಕ್ಕಾಗುತ್ತೆ? ಹಣ್ಣಂಗಡಿ ವಿಷಯ ಮಾತಾಡಿದ ತಕ್ಷಣ ನಿನಗೆ ಶ್ವಾಸ ಬರ್ತಲ್ಲ. ನೀನ್ ಯಾರು? ಬೆಳಿಗ್ಗೆಯಿಂದ ಹಣ್ಣಂಗಡಿಯನ್ನ ಹುಡುಕ್ತಾ ಇದ್ದೀನಿ. ಅವ್ನು ಸಿಕ್ಕರೆ ಏನೋ ಕಿಸಿತೀನಿ ಅಂತ ಇದ್ದಲ್ಲ, ಅವ್ನು ನಾನೇ. ಹೌದಾ? ಗುರುವೆ, ಬೆಳಿಗ್ಗೆಯಿಂದ ಹಾರ ತಗೊಂಡು ಅಲ್ದಾಡ್ತಾ ಇದ್ದೀನಿ. ನಾನ್ ತಗೊಂಡಾಗ ಫ್ರೆಶ್ ಆಗಿತ್ತು. ಈಗ ಹೂವು ಬುದ್ರೋಗೆ ದಾರ ಮಾತ್ರ ಇದೆ. ಸದ್ಯ ಯಾರು ಇಲ್ವಲ್ಲ. ಹಣ್ಣಂಗಡಿ ಅವ್ರಿಗೆ ಹೌದು, ನನಗೊಂದು ಅನುಮಾನ. ನಿಜವಾಗ್ಲೂ ನೀನು ಬಂಗಾರಜ್ಜು ತಮ್ಮನ? ಏನ್ ಗುರುವೆ, ನಮ್ಮ ಅಪ್ಪ ಅಮ್ಮನ ಕೇಳೋ ವಿಷಯನ ನನ್ ಕೇಳ್ತಾ ಇದೀಯಾ? ಏನಯ್ಯ ಉಳ್ಳಾಗಡ್ಡೆ, ನಮ್ಮೂರಿಗೆ ಹೊಸದಾಗಿ ಇನ್ಸ್ಪೆಕ್ಟರ್ ಬರ್ತಾರೆ ಅಂದಿಯಲ್ಲ, ಅವ್ರ ಬಗ್ಗೆ ನಿನಗೇನಾದ್ರೂ ಗೊತ್ತೋ? ಬರೇ ಗೊತ್ತೇ ಅಂತ ಕೇಳ್ತೀಯಲ್ಲಯ್ಯ. ಏನು ಹೈಟು, ಏನು ವೆಯ್ಟು, ಒಳ್ಳೆ ಜೈಜಾಂಟಿಕ್ ಪರ್ಸನಾಲಿಟಿ ಕಣಯ್ಯ. ಅವ್ರು ನೋಡಿದ್ರೆ ಹುಲಿ ನೋಡ್ದಾಗಿರುತ್ತೆ, ಅವ್ರು ನಡೆದ್ರೆ ಸಿಂಹ ನಡೆದಾಗಿರುತ್ತೆ. ಒಳ್ಳೆ ಮಹಿಷಾಸುರ ಇದ್ದಂಗಿರ್ತಾರೆ. ಅದ್ ಸರಿ, ಇಷ್ಟ ಲೇಟ್ ಆದ್ರೂ ಇನ್ನು ಯಾಕೆ ಬಂದಿಲ್ಲ? ದಾರಿಲಿ ಏನಾದ್ರೂ ಆಕ್ಸಿಡೆಂಟ್ ಆಗೋಯ್ತು? ಶಕನ ನೋಡಿಯೋ ಸೋಮ ಅಂದ್ರೆ ಗೂಬೆ ನೋಡಿಯಲ್ಲೋ ಮಾವ ಅಂದಾಗೆ. ಯಾವನವನು ನೋಡೋ ಜೀಪು ಜೀಪು ಜೀಪು. ಹೊಸ ಹಳ್ಳಿಗೆ ಸ್ವಾಗತ ಇನ್ಸ್ಪೆಕ್ಟ್ರೆ. ಏನಿದಲ್ಲ? ಹೂವಿನ ಮಾಲೆ ಸರ್. ಆರ್ತಿ ತಟ್ಟೆ ಸರ್. ಇದನ್ನೆಲ್ಲ ಏರ್ಪಾಡು ಮಾಡಿರೋರು ಈ ಊರ್ನವರು ಅಥವಾ ಇವರು? ಇಂಥ ಕೆಲಸ ಮಾಡೋರೆಲ್ಲ ನಮ್ ಸೌಕರ್ಯ ಸರ್. ಕಾನ್ಸ್ಟೇಬಲ್, ಎಸ್ ಸರ್. ಇನ್ನೊಂದು 5 ನಿಮಿಷದಲ್ಲಿ ಈ ಗುಂಪನ್ನೆಲ್ಲ ಚದರಿಸ್ತೆ ಹೋದ್ರೆ ಲಾಠಿ ಚಾರ್. ಎಸ್ ಸರ್. ಯಾಕಂಗ್ ಕಿರ್ಚ್ಕೋತೀಯ? ಡ್ಯೂಟಿಲಿ ಅಲರ್ಟ್ ಆಗಿದ್ದೀನಿ ಸರ್. ಹೌದಲ್ವಾ ಹೌದಲ್ವಾ. ಈ ಹಾರಾನ ಇನ್ಯಾರ ಕುತ್ತಿಗೆಗಾದ್ರೂ ಹಾಕಿ. ಗೌರಿ, ಗೌರಿ, ಏ ಗೌರಿ, ಏನೇ? ನಮ್ಮೂರಿಂದ ಒಂದು ಕಾಗದ ಬಂದಿದೆ, ಅದಕ್ಕೆ ಉತ್ತರ ಬರ್ಕೊಡೆ. ಚೇಚೆ, ನೀವಿನ್ನೂ ಹೀಗೆ ಹಳ್ಳಿ ಗುಗ್ಗು ಥರ ಇದ್ರೆ ಹೇಗೆ? ನಿನ್ನ ಗಂಡನಿಂದ ಒಂದು ಪ್ರೇಮ ಪತ್ರ ಬಂದಾಗ ಅದನ್ನು ಓದೋಕ್ಕೂ ಬರಲ್ಲ, ಉತ್ತರ ಬರೆಯೋಕ್ಕೂ ಬರಲ್ಲ ಅಂದ್ರೆ ಹೇಗೆ? ಹೀಗೆ ಕಂಡವ್ರ ಕೈಲಿ ಕಾಗದನ ಓದಿಸೋದೇ ಆದ್ರೆ ನಿನ್ನ ಗಂಡ ತಾನೇ ಪ್ರೀತಿಯಲ್ಲಿ ಏನ್ ಬರೆಯೋಕ್ಕಾಗುತ್ತೆ? ನೋಡ್ರೆ, ಇವತ್ತಿಂದ ಬಿಡುವಿದ್ದಾಗ ಹರಟೆ ಹೊಡೆಯೋದನ್ನ ಬಿಟ್ಟು ಪ್ರೇಮ ಪತ್ರ ಬರೆಯೋದನ್ನ ನಾನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ. ಹೇಳ್ಕೊಡಮ್ಮ. ಪ್ರೀತಿಯ ರಾಜ, ಇದನ್ನ ನೋಡ್ಕೊಂಡು ಒಂದೊಂದು ಅಕ್ಷರನು ಚೆನ್ನಾಗಿ ನೆನ್ಪಿಟ್ಕೊಡಿ. ನಿನ್ನ ಮೈ ಮುಟ್ಟಿದರೆ ನನ್ನ ಮೈ ಸುಡುತ್ತಿದೆ. ಎಲ್ಲಿ ಎಲ್ರು ಒಂದ್ಸತಿ ಹೇಳಿ. ಪ್ರೀತಿಯ ರಾಜ. ನೀನಾ? ಒಂದ್ಸಲ ಬುದ್ಧಿ ಕಲ್ಸಿದ್ದು ಸಾಲ್ದ? ಏನೇ ಆ ಹಣ್ಣಂಗಡಿ ಸೂರ್ಯ ನಿನ್ ಸಹಾಯಕ್ಕಿದ್ದಾನೆ ಅನ್ನೋ ಬೊಗುರ್ನಲ್ಲಿ ಮಾತಾಡ್ತೀಯಾ? ಇವತ್ತು ಅವನ ನಿನ್ನನ್ನು ಬಿಡ್ಸಕ್ ಬರೋಲ್ಲ, ನೀನೇ ಅವನ್ನ ಹುಡ್ಕೊಂಡು ಹೋಗ್ತೀಯ. ಸುಮ್ಮನೆ ಅಲ್ಲ, ನನ್ನ ಮಗುನ ನಿನ್ನ ಹೋಟೆಲ್ ಹೊತ್ಕೊಂಡು. ಈ ನಾಗರಾಜ ಯಾರು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನನ್ನ ತಂಟೆಗೆ ಬರ್ದೆ ಹೆದರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ನಿನ್ನ ಕಾಪಾಡೋರು ಯಾರೂ ಇಲ್ಲ. ಏನಲ್ಲೇ ಗಡ್ವಾ, ನಿಮ್ಮಪ್ಪ ಅಮ್ಮ ನಿನಗೆ ನಾಗರಾಜ ಅಂತ ಹೆಸರಿಟ್ಟಿದ ತಕ್ಷಣ ಹಾವು ಇಟ್ಕೊಂಡು ಆಟ ಆಡಕ್ಕೆಲ್ಲ ಶುರು ಮಾಡಿದ್ಯಲ್ಲ? ತಪ್ಪಮ್ಮ, ಎಲ್ಲ ಏನಿದೆಲ್ಲ ಸುಣ್ಣ ಎಲ್ಲ ಮಾಡ್ಕೊಂಡು ಚಿಚಿಚಿ ಅಸಹ್ಯವಾಗಿಲ್ಲ? ಅಲ್ಲ, ಇವಾಗ ತಾನೇ ಆಸ್ಪತ್ರೆಯಿಂದ ಬಂದಿದ್ಯಾ, ಅಷ್ಟು ಬೇಗ ನೀನು ಕಂಟ್ರಿಬ್ಯೂಟಿಂಗ್ ಶುರು ಮಾಡಿದ್ಯಲ್ಲ? ಹೋಗಮ್ಮ, ಮರ್ಯಾದೆ ಮನೆಗೆ ಹೋಗು. ಅದೇ ನೋಡಬಾರ್ದು, ಹೋಗಮ್ಮ, ಹೋಗಮ್ಮ, ಹೋಗು. ಮುಖ ನೋಡ್ತೀಯ ವಾಗ.
ಏನಮ್ಮ ಚಿನ್ಕುಳ್ಳಿ, ಅವತ್ತೇನೋ ದೊಡ್ಡದಾಗಿ ಕೊಚ್ಕೊಂಡಿಯಲ್ಲ, ಆಪತ್ ಕಾಲದಲ್ಲಿ ಯಾವನ್ ಬೇಕಾದ್ರೂ ಬಂದು ಕಾಪಾಡ್ತಾನೆ ಅಂತ. ಇವಾಗ ತಪ್ಪಾಯ್ತು ಕಣಯ್ಯ, ಅವತ್ತೇನೋ ತಮಾಷೆಗಂದೆ. ಈಗಾದ್ರೂ ಗೊತ್ತಾಯ್ತಾ? ಹೆಣ್ಣು ತಗ್ಗಿ ಬಗ್ಗಿ ನಡೆದಷ್ಟು ಹೆಣ್ಣುತನಕ್ಕೆ ಒಳ್ಳೇದು, ತಿಳ್ಕೊ. ಏನಮ್ಮ ಬೆಳಗ್ಗೆ ಎದ್ದಾಗಿಂದ ಏನೋ ಸಡಗರ ಸಂಭ್ರಮ, ಗುಡಿಗೆ ಹೋಗ್ಬೇಕು ಅಂತ ಅವಸರವಾಗಿ ಕರ್ಕೊಂಡ್ ಬಂದ್ಯಲ್ಲ, ಯಾಕೆ? ಇವತ್ತು ನಿಮ್ಮಪ್ಪನ ಹುಟ್ಟಿದ್ದಿನ ಅಮ್ಮ, ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಳಕ್ ಬಂದಿದ್ದೆ. ಅಲ್ಲಮ್ಮ, ನೀನ್ ಇದ್ದೀಯಾ ಸತ್ಯ ಅಂತಾನು ಕೇಳ್ದೆ. ಎಂಜಲೆಲ್ಲ ಎಸ್ ಹಾಗೆ ಕೈ ಬಿಟ್ಟು ಹೋದ ಗಂಡನ್ಗೆ ಆಯಸ್ ಇದ್ರೆಷ್ಟು ಇಲ್ದಿದ್ರೆಷ್ಟು. ಮುಚ್ಚೆ ಬಾಯಿ. ಅವ್ರು ನಮ್ಮ ಹತ್ರ ಇಲ್ದೇ ಇರ್ಬೋದು, ಎಲ್ಲೋ ಒಂದ್ ಕಡೆ ಸೆಂದಾಕಿರೋದಕ್ಕೆ ತಾನೆ ನನಗ್ ಕುಂಕುಮ ಹೂವ ಮುಡ್ಕೊಳ್ಳೋ ಯೋಗ್ತಾ ಇರೋದು. ಏನಯ್ಯ ಆ ಮೂದೇವಿ ನೋಡ್ತಾ ಒಳ್ಳೆ ಗರ ಬಡ್ದಂಗ್ ನಿಂತಿದ್ಯಲ್ಲ, ಸಾವುಕಾರ ಮನೆಗೆ ಹೋಗೋದ್ ಬೇಡ್ವಾ? ನಡಿ ನಡಿ, ಗೊತ್ತಾಯ್ತು. ನೋಡಿದ್ಯಮ್ಮ, ಕೋಲೆ ಬಸವನ ಹಾಗೆ ಹೆಣ್ಣಿನ ಸೆರಗಿ ಹಿಡ್ಕೊಂಡು ಹೇಗ್ ಹೋಗ್ತಾ ಇದ್ದಾನೆ ನಿನ್ ಗಂಡ. ಊರ್ನವ್ರ ಹತ್ರ ಎಲ್ಲ ಅಷ್ಟೊಂದು ಮಾತಾಡ್ತೀಯಲ್ಲ, ನಮ್ಮಪ್ಪನ್ ನೋಡಿದ ತಕ್ಷಣ ಯಾಕೆ ಕಟ್ ಹೋಯ್ತು ನಿನ್ ಬಾಯಿ? ಮರ್ಯಾದೆ ಹೋಗುತ್ತೆ ಅಂತ ಅಲ್ಲ? ಅವನಲ್ಲಿ ಸ್ವಲ್ಪನಾದ್ರೂ ಹೊಂದಾಣಿಕೆ ಇದೆಯಾ ನೋಡು. ಮಾನಕ್ಕೆ ಚೋಣ ಗೌರಿ, ನನ್ನನ್ನು ಏನ್ ಬೇಕಾದ್ರೂ ಅನ್ನು, ನಿಮ್ಮಪ್ಪನ ಏನಾದ್ರು ಅಂದ್ರೆ ಸಹಿಸ್ಕೊಳಕ್ಕಿಲ್ಲ. ಅಬ್ಬಬ್ಬಾ, ನಿನ್ನ ಹಾಗೆ ನಮ್ ದೇಶದ ಹೆಂಗಸರು ಬಂಡನಾದ್ರೂ ದಂಡಪಿಂಡನಾದ್ರೂ ಗಂಡ ಗಂಡನೇ ಅಂತ ಬಾಯಿಗೆ ಬಿರಟೆ ಹಾಕೊಂಡಿರೋದ್ರಿಂದಾನೆ ನಮ್ ದೇಶ ಹಾಳಾಗ್ ಹೋಗ್ತಿರೋದು. ನಿನಗೆ 20 ಕಣೆ ಮಾತಾಡ್ತೀಯ, 40 ಆಗ್ಲಿ, ಆಮೇಲೆ ಕೇಳು, ಒಪ್ಕೋತೀನಿ. ನಿನ್ನ ಹತ್ರ ಏನ್ ಮಾತು? ನಡಿ ಮನೆಗೆ ಹೋಗೋಣ. ಪಾಪು, ಪಾಪು, ಯಾಕಮ್ಮ ಇಲ್ಲಿ ಬಂದು ಮಲಗಿದ್ಯಾ? ನಾನು ಯಾರು ಅಂತ ಗೊತ್ತಾಗಿಲ್ವಾ? ನಾನು ಹಣ್ಣಂಗಡಿ ಸೂರಿ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ದೇವಿ. ಅದ್ ಸರಿ, ಇಲ್ಲಿ ಯಾಕಮ್ಮ ಬಂದು ಮಲಗಿದ್ಯಾ? ಬೇರೆ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಮಲಗಿದ್ದೀನಿ. ಓಹ್, ಜೋರಾಗಿ ಮಳೆ ಬೇರೆ ಬರೋವಾಗಿದೆ. ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇದೆ. ಇವತ್ತು ರಾತ್ರಿ ನೀನು ಬಂದು ಅಲ್ಲೇ ಮಲಗು. ಬಾಮ್ಮ, ಬಾ. ದೇವಿ, ನಿನ್ನ ಬಟ್ಟೆ ತುಂಬಾ ಒದ್ದೆ ಆಗಿದೆ, ಬಿಚ್ಚಮ್ಮ. ಇದನ್ ಬಿಚ್ಚಿದ್ರೆ ಬೇರೆ ಬಟ್ಟೆನೇ ಇಲ್ಲ. ಅಯ್ಯೋ, ಅದಕ್ಕೋಸ್ಕರ ಒದ್ದೆ ಬಟ್ಟೆಲಿ ಹಾಗೆ ಇರ್ತೀಯಾ? ಆಮೇಲೆ ನೆಗಡಿ ಜ್ವರ ಬಂದ್ರೆ ಏನ್ ಗತಿ? ತಗೋ, ನಾನು ಶರ್ಟ್ ಕೊಡ್ತೀನಿ, ಹಾಕೋ. ನಾನು ಹೋಗಿ ಏನಾದ್ರೂ ತಿನ್ನಕ್ ತಗೊಂಡ್ಬರ್ತೀನಿ. ಏ ರಾಮು, ನೀನು ಮೈ ಒರ್ಸ್ಕೋ. ತಗೋ, ಇದು ನಾನು ಇಬ್ರುತ್ತೀನಿ. ಬೇಡ ಅಂಕಲ್, ನನಗೆ ಬಿಟ್ಟು ಇಸ್ಕೊಂಡು ತಿನ್ನೋದು ಇಷ್ಟ ಇಲ್ಲ. ನನಗೆ 2 ಕೈ ಇದೆ, ಜೊತೆಗೆ ರಾಮು ಇದ್ದಾನೆ. ನಾವು ಸಂಪಾದನೆ ಮಾಡಿ ಊಟ ಮಾಡ್ತೀವಿ. ಒಳ್ಳೆ ಅಭ್ಯಾಸನೇ. ಆದ್ರೆ ಈಗ ಹೊರಗಡೆ ಮಳೆ ಬರ್ತಾ ಇದೆಯಲ್ಲ, ಎಲ್ಲಿ ಹೋಗಿ ಸಂಪಾದಿಸಿ ಊಟ ಮಾಡ್ತೀಯಾ? ಒಂದ್ ಕೆಲಸ ಮಾಡು, ಈಗ ನೀನು ತಿನ್ನಿ, ನಾಳೆ ಬಂದು ನನ್ನ ಅಂಗಡಿಲೇ ಕೆಲಸ ಮಾಡು. ನಾನು ನಿನಗೆ ಕೂಲಿ ಕೊಡ್ತೀನಿ. ಆಮೇಲೆ ಹೊರಗಡೆ ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಅಲ್ಲಿಗದ್ ಮಾತ್ರ ಇಲ್ಲೇ ಏನೋ. ಸರಿ ಅಂಕಲ್. ಗುಡ್. ತಗೋ. ಯಾಕ್ರೆ ಹಾಗರ್ಚ್ಕೋತಿದ್ದೀರಾ? ಇದು ಪೊಲೀಸ್ ಸ್ಟೇಷನ್. ಏನ್ರಿ ಇದು ಅನ್ಯಾಯ? ಯಾವನೊಬ್ಬ ಹಣ್ಣಿನ ಅಂಗಡಿಯವನು ನಮ್ಮ ಮನೆಗೆ ನುಗ್ಗಿ ನಮ್ಮ ಅಣ್ಣನ ಹೊಡೆದು ಎಳ್ಕೊಂಡು ಬಂದಿದ್ದಾನಂದ್ರೆ ಅದನ್ನ ಕೇಳಕ್ ಪೊಲೀಸ್ನವ್ರಿಲ್ವಾ? ಏನ್ ನಿದ್ದೆ ಮಾಡ್ತಾ ಇದ್ದೀರಾ? ಮೊದ್ಲ ರೌಡಿನ ಕಳ್ಸ್ರಿ. ಕಳಿಸ್ಲಿಲ್ಲ ಅಂದ್ರೆ ಏನಯ್ಯ ಮಾಡ್ತಿ? ಕಳಿಸ್ಲಿಲ್ಲ ಅಂದ್ರೆ ಅವ್ನ ಕೈ ಕಾಲು ಕತ್ತರಿಸಿ ಅವ್ನ ಹಣ್ಣಂಗಡಿಲಿ ನೇತಾಕ್ತೀವಿ. ಈ ಊರಿಗೆ ಸ್ಪೆಷಲ್ ಡ್ಯೂಟಿಗೆ ಬಂದಿರೋ ನಿಜವಾದ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಇವರೇ. ಈ
ಸಾಹೇಬ್ರು ಅಪರಾಧಿಗಳನ್ನ ಮಾಲ್ ಸಮೇತ ಹಿಡಿಯೋಕೋಸ್ಕರವಾಗಿ ಮಾರುವೇಷದಲ್ಲಿ ನಿಮ್ಮೂರಲ್ಲಿ ಬಂದು ಹಣ್ಣಂಗಡಿ ಇಟ್ಟಿದ್ರು ಅಲ್ಲದೆ ಆಲ್ ರೈಟ್, ನಾನು ಕೈ ಕಾಲನ್ನ ಕತ್ತರಿಸಿ ಅಂಗಡಿಯಲ್ಲಿ ನೇತಾಕ್ತೀನಿ ಅಂದ್ರಲ್ಲ, ಮುಂದೆ ಬರ್ಬೋದು. ನಾನ್ ರೆಡಿ. ಕಮಾನ್. ಮತ್ತೆ ಹಿಂದೆ ಇದ್ದ ಇನ್ಸ್ಪೆಕ್ಟರ್ ಯಾರು? ಆತನೇ ಕಾನ್ಸ್ಟೇಬಲ್ ಕರಿಬಸಪ್ಪ. ಹೊಸದಾಗಿ ಊರಿಗೆ ಬರೋ ಇನ್ಸ್ಪೆಕ್ಟರ್ಗಳನ್ನ ಈ ಊರಿನ ಮುಖ್ಯಸ್ಥರು ಬುಟ್ಟಿಗೆ ಹಾಕೊಂಡು ಯಾವ ರೀತಿ ಅವ್ರನ್ನ ಆಟ ಆಡಿಸ್ತಿದ್ರು ಅಂತ ಕಂಡಿಡಿಯಕ್ಕೋಸ್ಕರ ನಾನೇ ಅವ್ರನ್ನ ಇನ್ಸ್ಪೆಕ್ಟರ್ ಆಗಿ ನಾಟಕ ಆಡಕ್ಕೆ ಹೇಳಿದೆ. ಇಲ್ಲಿ ನೋಡಿ, ಇನ್ಮೇಲೆ ನೀವೆಲ್ಲ ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಯಾರಾದ್ರೂ ನಿಮ್ಗೆ ತೊಂದರೆ ಕೊಡಕ್ ಬಂದ್ರೆ ನೇರವಾಗಿ ನೀವು ನಂತರ ಬಂದು ಹೇಳ್ಬೋದು. ನಿಮ್ಮನ್ನ ಕಾಪಾಡೋದೇ ನನ್ನ ಕರ್ತವ್ಯ. ಧೈರ್ಯವಾಗಿ ಹೊರಟು ಬನ್ನಿ. ನಮಸ್ಕಾರ. ಹಾಡು ಹಗಲಲ್ಲಿ ನಡು ಬೀದಿಲಿ ಆ ಹೆಡ್ ಮೇಸ್ಟರ್ ಕೊಲೆ ಮಾಡಿದ್ದು ನಾನೇ ಸರ್. ಆ ಬೀದಿ ನಡೆದ ಗಲಾಟೆಗೆ ನಾನೇ ಸರ್ ಕಾರಣ ಅಂತ ಇವನು ಒಪ್ಕೋತಿದ್ದಾನಲ್ಲ ಸರ್. ಏನಲ್ಲೇ ಗುಂಡಣ್ಣ, ನಡು ಬೀದಿಲಿ ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಈ ಬಡ್ಡಿ ಮಕ್ಕಳು. ಆದ್ರೆ ಅದನ್ನ ತಡಿಯಕ್ ಬಂದ ಮೇಷ್ಟ್ರೆ ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಅದನ್ನ ನನ್ನ ಕೈಲಿ ನೋಡಕ್ಕಾಗದೆ ನಾನೇ ಅವನ್ನ ಕೊಲೆ ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ಯಲ್ಲ, ಇದನ್ನ ನಾನ್ ನಂಬೇಕಾ? ರೇ ಇನ್ಸ್ಪೆಕ್ಟ್ರೆ, ನಾನೇ ಕೊಲೆ ಮಾಡಿದೆ ಅಂತ ಅವನು ಒಪ್ಕೋತಾ ಇದ್ದಾನಲ್ಲ, ನಾನಿನ್ ಬರ್ತೀನಿ. ನೋಡ್ದ, ನೀನ್ ಎಲ್ಲಿ ಬದಲಾಯಿಸ್ಬಿಡ್ತೀಯೋ ಅಂತ ಗಾಬರಿ ಪಟ್ಕೊಂಡು ಪಾಪ ಎಷ್ಟೊಂದು ಅವಸರ ಮಾಡ್ತಾ ಇದ್ದಾನೆ. ಅವನು ನಮ್ಮನೆ ಆಳು, ವಿಶ್ವಾಸ ತೋರಿಸ್ತಾ ಇದ್ದಾನೆ. ಯುವರ್ ರೈಟ್, ಅವನು ನಿಮ್ ಮನೆ ಆಳು, ವಿಶ್ವಾಸ ತೋರಿಸ್ತಾ ಇದ್ದಾನೆ. ಆದ್ರೆ ನಾನು ಪೊಲೀಸ್ನವನು, ನಾನು ಬುದ್ಧಿವಂತಿಕೆನ ನಾನು ತೋರಿಸ್ಬೇಡವಾ? ಕಾನ್ಸ್ಟೇಬಲ್ ಸರ್, ನಾನು ಮತ್ತೆ ಕರೆಯವರೆಗೂ ಒಳಗೆ ಯಾರು ಬರ್ಕೊಡ್ದು. ಓಕೆ? ಎಸ್ ಸರ್. ಔಟ್. ಮಿಸ್ಟರ್ ಬಂಗಾರರಾಜು, ಜನಗಳಿಗೋಸ್ಕರ ಕಾನೂನೇ ವಿನ ಕಾನೂನಿಗೋಸ್ಕರ ಜನ ಅಲ್ಲ. ಹಾಡು ಹಗಲಲ್ಲಿ ಪೇಟೆ ಮಧ್ಯೆ ಒಬ್ಬ ಸ್ಕೂಲ್ ಮೇಸ್ಟರ್ನ ಕೊಲೆ ಮಾಡೋ ಮುಖನ ಇದು? ಹಾಗೂ ಒಂದ್ ವೇಳೆ ಮಾಡಿದ್ರೆ ಊರಿನ ಜನ ನೋಡ್ತಾ ಸುತ್ತಾ ಇದ್ರ? ಸರ್ಕಾರದವರು ನಮ್ ಭುಜದ ಮೇಲೆ ಸ್ಟಾರ್ಗಳನ್ನ ಕೊಟ್ರೆ ನೀನ್ ನನ್ ಕಿವಿಗೆ ತಗ್ಲಾಕ್ ನೋಡ್ತಾ ಇದೆಯಲ್ಲ. ನಿಜಾಂಶ ಏನು ಅನ್ನೋದನ್ನ ನಿನ್ನ ಬಾಯಿಂದಾನೆ ಹೊರಗೆ ಬರ್ಸ್ತೀನಿ. ಮೇಸ್ಟರ್ನ ಕೊಲೆ ಮಾಡಿದ್ಯಾರ? ಕೊಲೆ ಮಾಡಿದ್ದನ್ನ ಅವನೇ ಒಪ್ಕೋತಾ ಇದ್ದಾನೆ, ಮತ್ತೆ ಯಾಕ್ರಿ ನನ್ ಕೇಳ್ತೀರಿ? ಶಟ್ ಈ ಕೊಲೆನ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾಡಿರ್ಲೇಬೇಕು. ಅದ್ ಯಾರು ಅಂತ ಈಗ ಗೊತ್ತಾಗುತ್ತೆ. ಆದ್ರೆ ಅದಕ್ ಮುಂಚೆ ಒಂದ್ ಸ್ಮಾಲ್ ಟೆಸ್ಟ್. ನಿನ್ನ ಕೆಲಸದಾಳಿಗೆ ನಿನ್ ಮೇಲೆ ವಿಶ್ವಾಸ ಜಾಸ್ತಿನಾ ಅಥವಾ ನಿನ್ನ ತಮ್ಮನಿಗೆ ಜಾಸ್ತಿ ಇದೆಯಾ ಅಂತ ನೋಡ್ಬೇಕಲ್ಲ. ಅದು ಹೇಗೆ ಅಂತೀಯಾ? ಅವಸರ ಪಡ್ಬೇಡ, ಇದು ಬರೀ ಆ ಅಕ್ಷರ, ಇನ್ನು ಅಮ್ಮ ಅವರೆಗೂ ಇದೆ. ಓದೇ ಉಪಯೋಗಕ್ಕೆ ಬರೋ ಹಾಗೆ ಒಡ ಹುಡ್ತವ್ರು ಬರಲ್ಲ ಅಂತಾರೆ. ನೋಡ್ದ, ನಿನ್ನ ತಮ್ಮ ನಿನ್ನ ಸಹಾಯಕ್ಕೆ ಬರಲೇ ಇಲ್ಲ. ಹೊಡಿಬೇಡಿ ಹೊಡಿಬೇಡಿ ಇನ್ಸ್ಪೆಕ್ಟರ್, ನಮ್ಮ ಅಣ್ಣನ ಹೊಡಿಬೇಡಿ. ಆ ಮೇಸ್ಟರ್ನ ಕೊಂದಿದ್ದು ಆ ಗುಂಡ ಅಲ್ಲ, ನಾನೇ. ಗುಡ್. ರಕ್ತ ಸಂಬಂಧ ಅಂದ್ರೆ ಇದಪ್ಪ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಒಪ್ಕೊಂಡಿದ್ದೀನಿ ಅಂತ ಬರ್ಕೊಡು. ಕರಿಬಸಪ್ಪ ಸರ್, ಅವನಿಂದ ಸ್ಟೇಟ್ಮೆಂಟ್ ತಗೊಂಡು ಒಳಗಾಕು. ಹಾಗೆ ಗುಂಡಣ್ಣನ್ನ ವಾರ್ನ್ ಮಾಡಿ ರಿಲೀಸ್ ಮಾಡು. ಬಂಗಾರಾಜು ಅವ್ರನ್ನ ಅಗತ್ಯ ಬಿದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡು. ಬನ್ನಿ, ಫಸ್ಟ್ ಏಡ್ ಮಾಡ್ತೀನಿ. ಮಿಸ್ಟರ್ ಬಂಗಾರರಾಜು, ಅವನು ಕ್ರಿಕೆಟ್ ನಲ್ಲಿ ಹ್ಯಾಟ್ರಿಕ್ ಮಾಡಿದಾಗೇನೆ 3ಕ್ಕೆ ಮುಕ್ತಾಯ ಅನ್ನೋ ಹಾಗೆ ನಿಮ್ಮನ್ನ ಇಲ್ಲಿ ಕಳಿಸ್ಬಿಟ್ಟ ಅಂತ ಕಾಣುತ್ತೆ. ಅಲ್ಲ, ನಿಮ್ ಇಡೀ ಕುಟುಂಬನೇ ಪಾರ್ಟ್ ಆಗಿ ಕಳಚಿ ಓವರ್ ಆಲ್ ಮಾಡ್ಬೇಕು ಅಂತಲೇನೆ ಆ ಇನ್ಸ್ಪೆಕ್ಟರ್ ಈ ಊರಿಗೆ ಬಂದ ಅಂತ ಕಾಣುತ್ತೆ. ಯಾವುದು ಹೇಗಾದ್ರೂ ಆಗ್ಲಿ, ನಾನು ಮಾತ್ರ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅನ್ನೋದು ಮಾತ್ರ ನಿಶ್ಚಯ ಆಗೋಯ್ತು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಮ ತಮ್ಮಂದ್ರ ಮಲಗದ ಲಕ್ಕಿ ಬೆಡ್ ಅಲ್ಲೇ ನೀವು ಮಲಗಿದ್ದೀರಾ. ಖಂಡಿತ ಗುಣ ಆಗ್ತೀರಾ. ಆ ಸಿಸ್ಟರ್ ಬಂಗಾರಾಜು ಅವ್ರಿಗೆ ರಕ್ತ ಬೇಕಾಗಬಹುದು. ಆ ಬ್ಲಡ್ ಬ್ಯಾಂಕ್ ಫೋನ್ ಮಾಡಿಬಿಟ್ಟು ಇರೋ ರಕ್ತನೆಲ್ಲ ರಿಸರ್ವ್ ಮಾಡಕ್ ಹೇಳಿ. ಯಾವ ಗ್ರೂಪ್ ಡಾಕ್ಟರ್? ಇದೊಂದು ಸ್ಪೆಷಲ್ ಗ್ರೂಪ್. ರಕ್ತ ವಿಸ್ಕಿ ವಾಸನೆ ಹೊಡೆಯುತ್ತೆ, ನೆಕ್ಕಿದ್ರೆ ಉಪ್ಪಾಗಿರುತ್ತೆ. ಯಾಕೆಂದ್ರೆ ಎಲ್ಲ ಬಡವರು ಬೆವರು. ಅಪ್ಪಿ ತಪ್ಪಿ ರಕ್ತ ಏನಾದ್ರೂ ಕೆಳಗ್ ಬಿದ್ರೆ ಭೂಮಿನೇ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ, ಅಷ್ಟು ವಿಷ ಇರುತ್ತೆ. ಇದನ್ನ ಕೊಬ್ಬಿದ ರಕ್ತದ ಗ್ರೂಪ್ ಅಂತ ಕರೀತಾರೆ. ನೋಡಿ, ಹೀಗೆ ಹೆದರಿಸಿ ಬೆದರಿಸಿ ಏನು ಪ್ರಯೋಜನ ಇಲ್ಲ. ನಾನೇನಾದ್ರೂ ಬೆನ್ನೆಲುಬನ್ನ ತಿರುಗಿಸಿ ಒಲೆದು ಬಿಡ್ತು ಅಂತ ಹೇಳಿದ್ರೆ ನೀವು ಸಾಯೋವರೆಗೂ ಹಿಂದ್ ಮುಂದಾಗೆ ಓಡಾಡ್ತಾ ಇರ್ಬೇಕಾಗತ್ತೆ.
ಅಷ್ಟ್ ಮಾಡಿ ಡಾಕ್ಟ್ರೆ, ಊರವ್ರು ಚೆನ್ನಾಗಿರ್ತಾರೆ. ಇನ್ಸ್ಪೆಕ್ಟರ್ ಸರ್, ಇನ್ಸ್ಪೆಕ್ಟರ್ ಸರ್. ಯಾರು? ಗೌರಿ, ನೀನಾ? ಇದೇನಿಷ್ಟು ದೂರ? ನಿಮ್ಮನ್ನ ಹುಡುಕೊಂಡು ಸ್ಟೇಷನ್ ವರ್ಗೂ ಹೋಗಿದ್ದೆ. ನೀವು ಮನೇಲಿದ್ದೀರಾ ಅಂದ್ರು ಬಂದೆ. ಬಾ ಕೂತ್ಕೋ. ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಕಂಪ್ಲೇಂಟಾ? ಒಂದು ವಸ್ತು ಕಳುವಾಗಿ ಹೋಗಿದೆ. ಅದಕ್ಕೆ ಇಷ್ಟು ದೂರ ಬರ್ಬೇಕಾಯ್ತಾ? ಅಲ್ಲೇ ನಮ್ ಕಾನ್ಸ್ಟೇಬಲ್ ಹತ್ರ ಹೇಳ್ಬೋದಾಯ್ತಲ್ಲ. ನನಗೆ ಯಾವಾಗ್ಲೂ ಮೇಲ್ ಆಫೀಸರ್ ಹತ್ರ ಮಾತಾಡ್ ಗೊತ್ತೇ ಹೊರತು ಈ ತರ ಚಿಲ್ಲರೆ ಪಲ್ರೆಗಳ ಜೊತೆ ಅಲ್ಲ. ಸರಿ ಸರಿ, ಏನ್ ವಸ್ತು, ಅದ್ರ ಬೆಲೆ ಎಷ್ಟು, ಎಲ್ಲ ಡೀಟೇಲ್ಸ್ ಕೊಡು. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್. ಅಂಥ ಅಮೂಲ್ಯವಾದ ವಸ್ತು ಸುಮಾರು 1/4 kg ಇರಬಹುದು. ಒಂದು ಮಾವಿನ ಹಣ್ಣಿನಷ್ಟು ಅಂತ ಇಟ್ಕೊಳ್ಳಿ. ತುಂಬಾ ಮೃದು, ಮುಟ್ಟಿದ್ರೆ ಕುಡು ಕುಡು ಅಂತಿರುತ್ತೆ. ಅಮ್ಮ ತಾಯಿ, ನೀನೇನೇ ಹೇಳ್ತಾ ಇದೆಯೋ ಆ ದೇವರಿಗೆ ಗೊತ್ತು. ಅದ್ ಸರಿ, ಯಾವ ಕಳೆದ? ಸುಮಾರು 2-3 ತಿಂಗಳ ಹಿಂದೆನೆ ಕಳವಾಗಿದೆ ಅಂತ ನನ್ಗನ್ನಿಸ್ತು. ಆದ್ರೆ 2-3 ದಿನದ ಕೆಳಗೆ ಅದು ರುಜುವಾತಾಗೋಯ್ತು ಕದ್ದಿದ್ದು ಯಾರು ಅಂತ. ಹೌದಾ? ಮತ್ ಹೇಳು ಯಾರು ಅಂತ. ಅವನ ಕೈ ಕೋಳ ಹಾಕಿ ಒದ್ದು ಲಾಕಪ್ ಅಲ್ಲಿ ಹಾಕ್ತೀನಿ. ನಿಜವಾಗ್ಲೂ? ಎಸ್. ಏನಮ್ಮ ಶುರು ಮಾಡ್ತೀನಿ ಹಳೆ ಕತೆನಾ? ಅಲ್ಲ, ನನ್ನ ಕೈಗೆ ಕೋಳ ತೋಡಿಸ್ತಾ ಇದೀಯಾ? ಕಳ್ಳನ ಕೈಗೆ ತಾನೇ ಕೋಳ ತೋಡಿಸ್ಬೇಕು. ಏನ? ನಾನ್ ಕಳ್ಳನ? ನಾನ್ ಕಡ್ಕೊಂಡ್ ವಸ್ತು ನನ್ನ ಹೃದಯ, ಅದನ್ ಕದ್ದಿದ್ದು ನೀವೇ. ಮಿಸ್ಟರ್ ನಾಗರಾಜ್, ನೀನ್ ಸಿಕ್ಕಾಕೊಂಡಿರೋದು ಕೊಲೆ ಕೇಸು. ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಈ ಕೇಸ್ನ ಜೇಡ್ರ ಬಲೆ ಹೆಣದ ಹಾಗೆ ಯಾವ ಲೂಪ್ ಹೋಲಿಗೂ ಚಾನ್ಸ್ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಅಣ್ಣನಿಗೆ ಡೆಲ್ಲಿವರೆಗೂ ಇನ್ಫ್ಲೂಯೆನ್ಸ್ ಇರೋದ್ರಿಂದ ನಿನ್ನನ್ನು ಹಾಗೂ ಹೀಗೂ ಮಾಡಿ ಬೇಲ್ ಮೇಲೆ ಈಗ ಬಿಡಿಸ್ಕೊಂಡು ಬಂದಿದ್ದಾಯ್ತು. ಈ ಕೇಸ್ ಮುಗಿಯೋವರೆಗಾದ್ರೂ ಇಂಥ ತಂಟೆ ತಕರಾರಿನಲ್ಲಿ ಕೈ ಹಾಕ್ತಿದ್ರೆ ಒಳ್ಳೇದು. ನಾನ್ ಯಾವ ತಂಟೆ ತಕರಾರಿಗೂ ಕೈ ಹಾಕಲ್ಲ. ಆದ್ರೆ ನಮ್ಮ ಅಣ್ಣನ ಸ್ಟೇಷನ್ ಅಲ್ಲಿ ಹೊಡೆದಲ್ಲ ಇನ್ಸ್ಪೆಕ್ಟ್ರು, ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ತಲೆಯೆಲ್ಲ ಮಾತಾಡಿದ್ರೆ ಸಂತಲ್ಲಿ ಚಾವಟಿಲ್ ಹೊಡೆಸ್ತೇನೆ ರಾಸ್ಕಲ್. ನಾನು ನಿನ್ನ ಸ್ವಂತ ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ ಬಂದಿದ್ದೀನಿ. ಆ ಇನ್ಸ್ಪೆಕ್ಟರ್ ವಿಷಯದಲ್ಲಿ ಬಹಳ ಹುಷಾರಾಗಿರ್ಬೇಕು. ಅವನ್ನ ಹೇಗೆ ಮುಗಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡೇ ಮುಗಿಸ್ಬೇಕು. ಅಷ್ಟರಲ್ಲಿ ನೀನೇನಾದ್ರೂ ತರಲೆ ಮಾಡಿದ್ರೆ ನಾನು ಒಳಗೆ ಹೋಗ್ಬೇಕಾಗತ್ತೆ, ಗೊತ್ತಾ? ಗೌರಿ, ಯಾರು ಊಟ ತಗೋಯ್ತಿದ್ಯಮ್ಮ? ಅದೇಮ್ಮ, ನಮ್ಮ ಮನೆಗೆ ಬರ್ತಾರಲ್ಲ ಇನ್ಸ್ಪೆಕ್ಟ್ರು, ಅವರಿಗೆ ಆ ಹುಡುಗ ನಮ್ಮ ಮನೆಗೆ ಬಂದ್ರೆ ಸರಿಯಾಗಿ ಎಲೆ ಹಾಕ್ತಿರ್ಲಿಲ್ಲ, ಊಟ ಬಡಿಸ್ತಿರ್ಲಿಲ್ಲ. ಈಗ ಅವನಿಗೆ ಟಿಪ್ಪನ್ ಕ್ಯಾರಿಯರ್ನಾಗ ಊಟ ತಗೋ ಹೋಯ್ತೀಯ. ಏನ್ ಇಸ್ಯ? ಎಲ್ಲ ನಿನಗೋಸ್ಕರ ನಿಮ್ಮ. ನನಗೋಸ್ಕರ? ಇನ್ಸ್ಪೆಕ್ಟರ್ ಊಟಕ್ಕೆ ಬರ್ತಾರೆ ಅಂತ ಹೆದರ್ಕೊಂಡು ಬೇರೆ ಗಿರಾಕಿಗಳು ಬರ್ದೆ ಹೋದ್ರೆ? ಏನು ದುರದೃಷ್ಟಿನೇ ನಿಂದು. ನನ್ನ ವ್ಯಾಪಾರದ ಮ್ಯಾಗೆ ನಿನಗೆಲ್ಲಿಂದ ಬಂತಮ್ಮ ಸಕ್ಕರೆ ಅಂತ ಅಕ್ಕರೆ? ಹೋಗಮ್ಮ. ನೋಡ್ ಗೌರಿ, ಇಷ್ಟು ದಿವಸ ಆ ಹುಡುಗ ಅಣ್ಣನ ಅಂಗಡಿಯವನು ಅಂತ ತಿಳ್ಕೊಂಡು ಅವನ್ ತವ ನೀನ್ ಯದ್ವಾ ತದ್ವಾ ನಡ್ಕತ್ತಿದ್ದೆ. ಈಗ ಅವನು ಪೊಲೀಸ್ ಇನ್ಸ್ಪೆಕ್ಟ್ರು, ಸ್ವಲ್ಪ ಮರ್ಯಾದೆಗೆ ನಡ್ಕ. ಅಂದ್ರೆ ನಾನೇನು ಅವ್ರಿಗೆ ಸೆಲ್ಯೂಟ್ ಹೊಡೆದು ಊಟ ಕೊಡು ಅಂತೀಯಾ? ಬ್ಯಾಡಮ್ಮ ಅಂದ್ಬಿಟ್ಟು ಬಾ. ತಟ್ಟು ಬಿಡ್ತೀನಿ ನೋಡು. ನಿನ್ನ ಬುದ್ಧಿ ನನಗ್ ಗೊತ್ತಿಲ್ವೇನೆ? ಪಕ್ಕದಲ್ಲಿದ್ದು ಊಟ ಬಡಿಸ್ಬಿಟ್ಟು ಬಾ. ಸರಿ ಹೋಯ್ತು. ಕೊನೆಗ ಇನ್ಸ್ಪೆಕ್ಟರ್ಗೆ ನನ್ನ ಕೆಲಸದೊಳಗ್ ಮಾಡ್ತೀಯಾ ಅಂತ ಕಾಣುತ್ತೆ. ಸರಿ ಬಿಡಮ್ಮ, ನಾನೇ ಹೋಯ್ತೀನಿ. ಅಲ್ಲೇ ಪೂಜೆ ನಿನ್ಗೆ ಯಾಕೆ ತೊಂದ್ರೆ ಅಮ್ಮ? ಕೊಡು. ಅಮ್ಮ, ನಿನ್ನ ಎತ್ತಿರೋಳು ಕಣೆ ನಾನು. ಆರೋ ಅಕ್ಕಿಗೆ ಇಷ್ಟೇ ರೆಕ್ಕೆಗಳಿರ್ತವೆ ಅಂತ ನಾನು ಹೇಳ್ತೀನಿ. ಹೋಗು, ಕೊಟ್ಬಿಟ್ಟು. ಈ ವಯಸ್ಸು ದಾಟಿನೇ ನಾನು ಈ ವಯಸ್ಸಿಗೆ ಬಂದಿರೋದು, ನೀ ತಿಳ್ಕೋಬೇಕು. ಇನ್ಸ್ಪೆಕ್ಟರ್ ಸಾರು, ನಿಮ್ಗೋಸ್ಕರ ತಂದಿದ್ದೀನಿ ಸ್ಪೆಷಲ್ ಹುರುಳಿಕಟ್ಟಿನ ಸಾರು. ಯಾಕೆ ಏನೋ ಒಂಥರ ಇದ್ದೀರಲ್ಲ, ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲ. ಆ ಮಗು ನೆನ್ನೆ ರಾತ್ರಿಯಿಂದ ಕಾಣ್ತಾನೆ ಇಲ್ಲ. ಎಲ್ಲಿ ಹೋಗಿದೆ ಅಂತನೂ ಒಂದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿವಸದಲ್ಲಿ ಆ ಮಗುನ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀರಿ. ತುಂಬಾ ಒಳ್ಳೆ ಮಗು ಪಾಪ, ಅದಕ್ಕೆ ಯಾರು ದಿಕ್ಕಿಲ್ಲ ಅಂತ ಅವಾಗವು ನನ್ನ ಹತ್ರ ಹೇಳ್ತಾ ಇತ್ತು. ಇಲ್ಲಿಂದ ಆಚೆ ಹೋಗಿ ಏನ್ ಕಷ್ಟ ಅನುಭವಿಸ್ತಾ ಇದೆಯೇನೋ. ಹಣ್ಣಂಗಡಿ, ಇನ್ಸ್ಪೆಕ್ಟರ್ ಹಣ್ಣಂಗಡಿ. ಓಹ್, ಇಲ್ಲೇ ಇದ್ದೀರಾ? ನಾನು ಕಿವುಡ ಅಲ್ಲ, ಏನ್ ಹೇಳು? ಸಾಧಾರಣವಾಗಿ ಪೊಲೀಸ್ ಯೂನಿಫಾರ್ಮ್ ಮನೇಲಿರುತ್ತೆ,
ಇಲ್ಲ ಮೈ ಮೇಲೆ ಇರುತ್ತೆ. ಆದ್ರೆ ಇವತ್ತ್ಯಾಕೆ ಹರಿದ ಚಿಂದಿಯಾಗಿ ತಂತಿ ಮೇಲೆ ನೇತಾಡ್ತಾ ಇದೆ? ಬನ್ನಿ ನೋಡಿ, ಈ ಊರಲ್ಲಿ ಯಾರಿಗೋ ನಿಮ್ಮನ್ನ ಚಿಂದಿ ಚಿಂದಿ ಮಾಡಿ ಬಿಸಿಲಲ್ಲಿ ಒಣಗಾಕ್ಬೇಕು ಅನ್ನೋ ಆಸೆ, ಅದನ್ನ ಮಾಡಕ್ಕಾಗ್ಲಿಲ್ಲ. ಅದಕ್ಕೆ ನಿಮ್ ಡ್ರೆಸ್ ಅನ್ನು ಹೀಗೆ ಮಾಡಿದ್ದಾರೆ. ಅಂತ ಒಂದು ಆಸೆ ಈ ಊರಲ್ಲಿ ಯಾರಿಗಾದ್ರೂ ಇದ್ರೆ ಅದು ನಿಮ್ಮ ಅಣ್ಣನಿಗೇನೆ. ಆದ್ರೂ ನಿಮ್ಮ ಅಣ್ಣ ಇಷ್ಟೊಂದು ಚೀಪಾಗಿ ಹೋದಕ್ಕೆ ಸಾಧ್ಯನೇ ಇಲ್ವೇ? ಇದಕ್ಕಿಂತಲೂ ಚೀಪಾಗಿ ಹೋಗ್ಬೇಕು ಅಂದ್ರೂ ಕೂಡ ಹೋಗ್ತಾರೆ. ಆದ್ರೆ ನಿಮ್ಮ ವಿಷಯದಲ್ಲಿ ಹೋಗ್ತಾರ ಅಂತ ಡೌಟು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಷ್ಟೊಂದು ಕೇವಲ ಆಗೋಯ್ತಾ? ಆಲ್ ರೈಟ್, ಇನ್ನು ಅರ್ಧ ಗಂಟೆಯಲ್ಲಿ ಇದಕ್ಕೆ ಯಾರು ಕಾರಣ ಅಂತ ಕಂಡುಹಿಡಿತೀನಿ. ದೇವಿ, 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 ಮನೆಗೆ ಬರದೆ ಯಾಕಮ್ಮ ಇಲ್ಲಿ ಬಂದು ಮಲ್ಗಿದ್ಯಾ? ನೀನ್ ತಪ್ಪು ಮಾಡ್ದೆ ಅಂತ ಮನೆಗೆ ಬರಕ್ ಭಯನಾ? ನಾನ್ ತಪ್ಪು ಮಾಡಿಲ್ಲ. ಯಾಕಮ್ಮ ಸುಳ್ಳು ಹೇಳ್ತೀಯಾ? ನನ್ನ ಪೊಲೀಸ್ ಯೂನಿಫಾರ್ಮ್ನ ತಗೊಂಡೋಗಿ ನೀನೇ ಹರಿದಾಕಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಸರಿ, ನನ್ನ ಯೂನಿಫಾರ್ಮ್ನ ಹರಿದಾಕೋಷ್ಟು ನನ್ನ ಮೇಲೆ ಯಾಕಮ್ಮ ನಿನ್ನ ಕೋಪ? ನಂಗೆ ಪೊಲೀಸ್ ಕಂಡ್ರೆ ಆಗಲ್ಲ. ನೀವು ಪೊಲೀಸ್ ಅವ್ರು ತಾನೆ, ಅದಕ್ಕೆ ನಿಮ್ ಕಂಡ್ರೆ ನಂಗೆ ಆಗಲ್ಲ. ಯಾಕಮ್ಮ ನೀನು ಪೊಲೀಸ್ ಕಂಡ್ರೆ ಆಗಲ್ಲ? ಈ ನದಿ ಆಚೆ ದರದಲ್ಲಿ ಕೊಪ್ಲು ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ನಮ್ಮಪ್ಪ ಅಮ್ಮ ನಾನು ಎಲ್ಲ ಸಂತೋಷವಾಗಿದ್ವಿ. ಲಕ್ಷ್ಮಿ, ಬರ್ತೇನೆ. ಅಪ್ಪ, ನಾನು ಬರ್ತೀನಿ, ಕರ್ಕೊಂಡೋಗಪ್ಪ. ಹೊರಗಡೆ ಹೋಗುವಾಗ ನಾನು ಬರ್ತೀನಿ ಅಂತ ಹೇಳ್ಬಾರ್ದಮ್ಮ. ಹೋಗ್ಲಿ ಲಕ್ಷ್ಮಿ, ಅವಳಿಗೆ ಇನ್ನು 2 ದಿನ ರಜೆ ಇದೆ. ಬಾಬರಿ, ಕೂತ್ಕೋ. ಬರ್ಲಾ? ದೇವಿ, ನಾ ಬರೋವರೆಗೂ ನೀ ಇಲ್ಲೇ ಕೂತಿರ್ಬೇಕು. ದೇವಿ, ಅಪ್ಪ, ಯಾಕಪ್ಪ ಮುಖ ಎಲ್ಲ ರಕ್ತ ಆಗಿದೆ? ಏನಿಲ್ಲಮ್ಮ, ಮೊದಲು ನಾವು ಇಲ್ಲಿಂದ ಹೊರಟೋಗೋಣ. ನೋ, ಇಲ್ಲಿ ಆತರ ಎಲ್ಲ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್, ಪ್ಲೀಸ್ ಬಿಲೀವ್ ಮೀ, ಅಲ್ಲಿ ಏನ್ ನಡೀತಿದೆ ಅಂತ ನಾನು ಕಣ್ಣಾರ್ ನೋಡಿದ್ದೀನಿ. ರೆಡ್ ಹ್ಯಾಂಡ್ ಆಗಿ ಅವ್ರನ್ನ ಹಿಡಿಬೇಕು. ದಯವಿಟ್ಟು ಕಾನ್ಸ್ಟೇಬಲ್ಸ್ ಜೊತೆಲಿ ಬನ್ನಿ. ನೆನೆಸ್ಕೊಂಡಾಗ ರೈಡ್ ಮಾಡೋದು ಅಷ್ಟೊಂದು ಸುಲಭನೇನ್ರಿ? ಕಾನ್ಸ್ಟೇಬಲ್ಸ್ ಬಡವೆ. ಪಕ್ಕದೂರಿನಲ್ಲಿ ಮಂತ್ರಿಗಳು ಭಾಷಣ ಮಾಡೋದಕ್ಕೆ ಬಂದಿದ್ದಾರೆ. PC-ಗಳನ್ನೆಲ್ಲ ಬಂದೋಬಸ್ತ್ ಡ್ಯೂಟಿಗೆ ಅಲ್ಲಿಗೆ ಕಳಿಸಿದ್ದೀನಿ. ಅವ್ರು ಬರೋದಿನ್ನು 2-3 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಅವರಲ್ಲೇ ಇರ್ಬೇಕಲ್ಲ? ತುಂಬಾ ದಿವಸದಿಂದ ನಡೀತಾ ಇದೆ ಅಂದ್ರಲ್ಲ, ಇನ್ನು 2-3 ಗಂಟೆಲಿ ಏನಾಗುತ್ತೆ? ಹಾಗೆಲ್ಲ ಇನ್ಸ್ಪೆಕ್ಟರ್. ಲುಕ್ ಮಿಸ್ಟರ್, ಐ ಆಮ್ ವೆರಿ ಬಿಸಿ. ಪ್ಲೀಸ್ ವೇಟ್ ಔಟ್ ಸೈಡ್. ಅವರೆಲ್ಲ ಬಂದ್ಮೇಲೆ ನೋಡೋಣ. ಇನ್ಸ್ಪೆಕ್ಟರ್ ನೋಡಿ, ಇದೇ ಜಾಗ. ಈ ಮರದ ದಿಮ್ಮಿಗಳಲ್ಲೇ ಮಾದಕ ವಸ್ತು ತುಂಬಿಸಿ ಸ್ಮಗ್ಲ್ ಮಾಡ್ತಿರೋದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ಈ ಎಲ್ಲದರಲ್ಲೂ ಇಲ್ಲ, ಅಂಥ ಮರದ ದಿಮ್ಮಿಗಳಿಗೆ ಮಾರ್ಕ್ ಹಾಕಿರ್ತಾರೆ. ಅದು ಅಲ್ಲಿ ನೋಡಿ. ಬೇಕಾದ್ರೆ ಅದನ್ನ ತೆಗೆದು ನೋಡಿ. ಕಾನ್ಸ್ಟೇಬಲ್ಸ್, ಆ ಮರದ ದಿಮ್ಮಿನ ತಗೊಂಬನ್ನಿ. ಲಕ್ಷ್ಮಿ, ಅಮ್ಮ, ಅಮ್ಮ ಹೇಳಮ್ಮ, ಹೇಳಮ್ಮ, ಅಮ್ಮ, ಅಮ್ಮ ಮಾತಾಡಮ್ಮ, ಅಮ್ಮ, ಅಪ್ಪ
ಮಿಸ್ಟರ್ ಪ್ರದೀಪ್, ಚೆನ್ನಾಗಿ ನಾಟಕ ಆಡ್ತೀಯ. ನಿನ್ನ ಹೆಂಡತಿನ ನೀನೇ ಕೊಲೆ ಮಾಡಿ ಈ ಕೊಲೆನ ಮುಚ್ಚಿಡೋದಕ್ಕೋಸ್ಕರ ಸ್ಮಗ್ಲಿಂಗು ಅದು ಇದು ಅಂತ ಕತೆ ಕಟ್ಟಿ ಈ ಊರಿನ ದೊಡ್ಡ ಮನುಷ್ಯರ ಮೇಲೆ ಅಪಾದನೆ ಹೊರಿಸ್ತಿದ್ಯಾ? ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಮೇಲೆ ನಾನು ಪ್ರಾಣನ ಇಟ್ಕೊಂಡಿದ್ದೀನಿ. ಅವಳನ್ನ ನಾನು ಯಾಕೆ ಕೊಲೆ ಮಾಡ್ಲಿ? ಹಾಗಾದ್ರೆ ಈ ಕೊಲೆಗೂ ಆ ದೊಡ್ಡ ಮನುಷ್ಯರಿಗೂ ಸಂಬಂಧ ಇದೆ ಅಂತೀಯಾ? ಹೌದು ಇನ್ಸ್ಪೆಕ್ಟರ್. ಶಟ್ ಅಪ್ ಕಾನ್ಸ್ಟೇಬಲ್. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ಮಾತು ನಂಬಿ. ಇನ್ಸ್ಪೆಕ್ಟರ್, ಪೊಲೀಸ್ನವರು ನಿಜ ಹೇಳೋರ್ಗೂ ಬಿಡಲ್ಲ ಅಂತ ನಮ್ ತಂದೆನ ಕಾಲಿಂದ ಒದೀತಿದ್ರು. ರಕ್ತ ಬರೋ ಹಾಗೆ ಹೊಡೆದ್ರು. ನಮ್ಮ ಅಪ್ಪನ ಮಾತನ್ನ ಅವ್ರು ಕೇಳಿಸ್ಕೊಳ್ಳೇ ಇಲ್ಲ. ನಮ್ ತಂದೆ ಬಿಕ್ಕಿ ಬಿಕ್ಕಿ ಹತ್ರು. ನಮ್ಮಮ್ಮನ ಮೇಲೆ ನಮ್ಮಪ್ಪ ಜೀವನ ಇಟ್ಕೊಂಡಿದ್ರು. ನಮ್ಮಪ್ಪ ಕೊಲೆ ಮಾಡ್ಲಿಲ್ಲ, ಖಂಡಿತವಾಗೂ ಕೊಲೆ ಮಾಡ್ಲಿಲ್ಲ. ಅಳ್ಬೇಡಮ್ಮ, ಅಳ್ಬೇಡ. ನೋಡು, ನಿಮ್ ತಂದೆ ಎಲ್ಲೇ ಇದ್ರು ಸರಿ, ಅವ್ನ ಕರ್ಕೊಂಬಂದು ನೀನ್ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ಈ ಅಂಕಲ್ ಮೇಲೆ ನಿಂಗೆ ನಂಬಿಕೆ ಇದೆ ತಾನೆ? ಸತ್ಯವಾಗ್ಲು ಇನ್ಮೇಲೆ ನೀನ್ ಅಳಲ್ಲ ಅಂತ ಒಪ್ಕೊಂಡ್ರೆ ಮಾತ್ರ ಸತ್ಯ ಮಾಡ್ತೀನಿ. ಸತ್ಯವಾಗ್ಲೂ ಕರ್ಕೊಂಡ್ ಬರ್ತೀನಿ. ಓಕೆ ಸರಿ. ಸರ್, ಪ್ರದೀಪ್ FIR ಗೆ ಸಂಬಂಧಪಟ್ಟ ರೆಕಾರ್ಡ್ಸ್ ಎಲ್ಲ ಇಲ್ಲಿದೆ ಸರ್. ಅಲ್ಲಿಡು. ಏನೇ ಇದು? ಪ್ರದೀಪ್ನ ಕಾಡ್ದಾರಿಯಲ್ಲಿ ಕೋರ್ಟ್ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ ನ ಗುಂಡಿಟ್ಟು ಕೊಂದು ಇನ್ಸ್ಪೆಕ್ಟರ್ ಸತೀಶ್ನ ಬೇರೆ ಗಾಯ ಮಾಡಿ ತಪ್ಪಿಸ್ಕೊಂಡು ಓಡೋದಂತ ಬರ್ದಿದ್ಯಲ್ಲಯ್ಯ. ಅಲ್ಲ ಸರ್, ಕೈದಿನ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾರೆ ಕೈಗೆ ಬೇಡಿ ತಾನೇ ಹಾಕಿ ಕರ್ಕೊಂಡು ಹೋಗ್ತಾರೆ. ಅವನ್ ಗುಂಡ ಹಾರಿಸೋದು ಯಾಕೆ ಸಾಧ್ಯ? ಅವನ ಕೈಲಿ ರಿವಾಲ್ವರ್ ಹೇಗೆ ಬರುತ್ತೆ? ಪಾಸಿಬಲ್. ಕರೆಕ್ಟ್. ಅದು ಅಲ್ಲದೆ ಪ್ರದೀಪ್ ಒಬ್ಬ ಸಿನ್ಸಿಯರ್ ಫಾರೆಸ್ಟ್ ಆಫೀಸರ್, ನ್ಯಾಯ ನೀತಿ ಧರ್ಮಕ್ಕೆ ತಲೆ ತಗ್ಸಿ ನಡೆಯೋನು ಅಂತ ಎಲ್ಲರೂ ಹೇಳ್ತಾರೆ. ಹೌದು ಸರ್. ಆಗಿದ್ಮೇಲೆ ಅವ್ನು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅವಶ್ಯಕತೆನೇ ಇಲ್ವೇ? ಒಂದ್ ವೇಳೆ ಹೋಗಿದ್ರು ಅವನ್ ಮಗಳ್ ನೋಡಕ್ಕಾದ್ರೂ ಬರ್ಲೇಬೇಕಾಯ್ತಲ್ವಾ? ಕರೆಕ್ಟ್ ಸರ್. ಇದ್ರಲ್ಲಿ ಏನೋ ಒಳಮರ್ಮ ಇದೆ. ಯು ಡೋಂಟ್ ವರಿ ಸರ್, ನನಗ್ ಬಿಟ್ಬಿಡಿ, ನಾನೆಲ್ಲ ನೋಡ್ಕೋತೀನಿ. ಏನಯ್ಯ ಜೋಕ್ ಮಾಡ್ತೀಯಾ? ಜೋಕ್ ಅಲ್ಲ ಸರ್, ಇದು ನನ್ನ ಕ್ಯಾರಿಯರ್ಗೆ ಜೀವನದಲ್ಲಿ ಮುಂದುವರಿಯೋಣ ಅಂದ್ರೆ ಯಾರು ಬಿಡೋದಿಲ್ಲ. ಏನಯ್ಯ ಉಳ್ಳಾಗಡ್ಡಿ, ಸರ್ ಇದಕ್ ಮುಂಚೆ ಇಲ್ಲಿದ್ದ ಇನ್ಸ್ಪೆಕ್ಟರ್ ಹೇಗೆ? ಎತ್ತರವಾಗಿ ತೆಳ್ಳಗೆ ಬೆಳಿಗ್ಗೆ ಒಂಥರ ಇದ್ರು. ಏಯ್, ಅವ್ರ ಎತ್ತರ ಪತ್ರ ಕೇಳಲಿಲ್ಲ, ಅವ್ರ ಕೈ ಉದ್ದಾನ ಅಂತ ಕೇಳಿದ್ರು. ಉದ್ದಾನ ಅಂತ ಕೇಳ್ತಿದ್ಯಾ? ಅಯ್ಯೋ, ಕೋಪ ಬಂದ್ರೆ ಕೆನ್ನೆಗೆ ಪಡಾರಂಗ ಹೊಡಿತಿದ್ರು. ಅಯ್ಯೋ ಪೆಂಗ, ಕೈ ಉದ್ದ ಅಲ್ವೋ, ಲಂಚ ಗಿಂಚ ತಗೊಳ್ಳೋ ಅಭ್ಯಾಸ ಇತ್ತಾ ಅಂತ ಕೇಳ್ತಾ ಇದಾರೆ. ಇತ್ತು ಸರ್, ಅಂಥದಿದ್ರು ನಮ್ಮ ಎದುರಿಗೆ ತಗೋತಾರ ಸರ್? ಅಂದ್ರೆ ಅದ್ರಲ್ಲಿ ನಿನ್ಗೂ ಒಂದ್ ಪಾಲ್ ಬಂದಿರ್ಬೇಕಲ್ಲ? ಇಲ್ಲ, ಅಂತ ಒಳ್ಳೆ ಬುದ್ಧಿ ಅವ್ರಿಗಿರ್ಲಿಲ್ಲ ಸರ್. ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು ಆಗಾಗ ಊರಿನ ದೊಡ್ಡ ಮನುಷ್ಯರ ಮನೆಗೆ ಹೋಗ್ತಿದ್ರು. ಹೋಗೋವಾಗ ನಂತರ ಒಂಥರ ಸಣ್ಣಗೆ ಹೋಗ್ತಿದ್ರು, ಬರೋವಾಗ ಈಗ ಭಾರವಾಗ ಬರ್ತಿದ್ರು. ಅದ್ ಸರಿ, ಈಗ ನಿಮ್ ಸಾಹೇಬ್ರು ಯಾವ್ರಲ್ಲಿ ಕೆಲಸ ಮಾಡ್ತಾ ಇದಾರ? ಅವ್ರೇನ್ ಸರ್ ಕೆಲಸ ಮಾಡ್ತಾರೆ? ರಾಜೀನಾಮೆ ಕೊಟ್ಬಿಟ್ಟು ಎಷ್ಟೇಟು ಮನೆ ಕೊಂಡ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಜುಮ್ 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 ಮಾಡ್ತಾ ಇದ್ದಾರೆ. ನಾನ್ಸೆನ್ಸ್. ಏನ್ ಬಗಳ್ತಾ ಇದೆಯಾ? ಶಟ್. ಎಲ್ಲ ಆಧಾರ ಇಟ್ಕೊಂಡೆ ನಾನು ಇಲ್ಲಿ ಬಂದಿರೋದು. ಇದ್ರ ಹಿಂದೆ ಇರೋರು ಯಾರು? ಅವ್ರಿಗೂ ನಿನ್ಗೆ ಏನ್ ಸಂಬಂಧ? ನಿಜಾನ ನೀನೇ ಹೇಳ್ತೀಯಾ ಇಲ್ಲ ನಾನು ಬಾಯ್ ಬಿಡಿಸ್ಲಾ? ಇನ್ಸ್ಪೆಕ್ಟರ್, ಇದಕ್ಕೂ ಮುಂಚೆ ನಾನು ಒಬ್ಬ ಪೊಲೀಸ್ ಆಫೀಸರ್. ಮೈಂಡ್ ಇಟ್. ಸೋ ವಾಟ್? ಈಗ ನನ್ನ ಮುಂದೆ ನೀನೊಬ್ಬ ಅಪರಾಧಿ. ಹಾಗಾದ್ರೆ ಕೇಸ್ ಹಾಕು, ಕೋರ್ಟಲ್ಲಿ ಮೀಟ್ ಮಾಡೋಣ. ಈಗ ನೀನು ಹೋಗ್ಬೋದು. ನಿಜ ಏನು ಅಂತ ನಿನ್ನ ಬಾಯಿಂದ ಹೊರಗೆ ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಏನ್ ಹೆದರಿಸ್ತಾ ಇದೀಯಾ? ಹೇಳು, ನಿಜ ಹೇಳು. ಫಾರೆಸ್ಟ್ ಆಫೀಸರ್ ಪ್ರದೀಪ್ ನನ್ನ ಹತ್ರ ಬಂದು
ಬಂಗಾರರಾಜು ಅವ್ರ ಕಡೆಯವರು ಕಾಡಲ್ಲಿ ಮರದ ದಿಮ್ಮಿಗಳಲ್ಲಿ ಮಾದಕ ವಸ್ತುಗಳನ್ನ ಕಳ್ಳಸಾಗಾಣಿಕೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಬರ್ಕೊಟ್ರು. ನಾನು ಅದನ್ನ ತಗೊಂಡು ಬಂಗಾರರಾಜು ಅವ್ರ ಮನೆಗೆ ಹೋದೆ. ರೀ ಇನ್ಸ್ಪೆಕ್ಟ್ರೆ, ಆ ಫಾರೆಸ್ಟ್ ಆಫೀಸರು ಬರೀ ಬಿಳಿ ಕಾಗದದ ಮೇಲೆ ಕಂಪ್ಲೇಂಟ್ ಬರ್ಕೊಟ್ಟಿದ್ದಾನೆ. ಆದ್ರೆ ನನ್ನ ಹತ್ರ ಸರ್ಕಾರದವ್ರು ಪ್ರಿಂಟ್ ಮಾಡಿರೋ ಈ ತರ ಲಕ್ಷಾಂತರ ನೋಟ್ಗಳು ಕ್ವಾಳಿತಾ ಬಿದ್ದಿವೆ. ಎಲ್ಲಿ ಗೆದ್ದು ಹಿಡಿಯುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವನು ಕೊಟ್ಟಿರೋ ಕಂಪ್ಲೇಂಟ್ ಅನ್ನು ಸುಟ್ಟಾಕ್ಬಿಟ್ರೆ ಇನ್ಸ್ಪೆಕ್ಟ್ರೆ, ಆದ್ರೆ ಬರ್ಕೊಟ್ಟಿರೋ ಫಾರೆಸ್ಟ್ ಆಫೀಸರ್ ಇನ್ನು ಬದುಕಿದಾನಲ್ಲ. ಆ ವಿಷಯ ನನಗ್ ಬಿಡಿ. ನಾನ್ ನಿಯತ್ತಿಂದ ಕೆಲಸ ಮಾಡೋ ಫಾರೆಸ್ಟ್ ಆಫೀಸರ್. ನಾನ್ ಕಂಡು ಹಿಡಿದ ಸ್ಮಗ್ಲರ್ಸ್ನ ತಕ್ಷಣ ಹಿಡಿದು ಅರೆಸ್ಟ್ ಮಾಡೋಕೆ ಸಹಾಯ ಮಾಡೋದನ್ನ ಬಿಟ್ಟು ಏನೋ ಕಾರಣ ಹೇಳಿ ಮುಂದಕ್ಕೆ ಹಾಕಿದ್ರೆ, ಈಗ ನನ್ನ ಹೆಂಡತಿನ ನಾನೇ ಕೊಲೆ ಮಾಡಿದೆ ಅಂತ ನನ್ನ ಮೇಲೆ ಅಪರಾಧ ಹೊರಿಸೋಕೆ ನೋಡ್ತಿದ್ದೀರಿ. ಇದೆಲ್ಲ ನೋಡಿದ್ರೆ ಈ ಸ್ಮಗ್ಲರ್ಸ್ ಜೊತೆಯಲ್ಲಿ ಶಾಮೀಲಾಗಿ ನನ್ನ ಹೆಂಡತಿ ಕೊಲೆಗೂ ನೀವೇ ಕಾರಣ ಅಂತ ನನಗನಿಸ್ತಿದೆ. ಇದನ್ನೇನಾದರೂ ನಿರೂಪಿಸೋಕೆ ನನ್ನಿಂದ ಸಾಧ್ಯವಾದ್ರೆ ನಿನ್ನ ಸಾವು ನನ್ನ ಕೈಯಿಂದಲೇ. ಬರ್ದಿಟ್ಕೋ. ಅಲ್ಲಿವರೆಗೂ ನೀನ್ ಬದುಕಿದ್ರೆ ತಾನೆ. ನಿನ್ನ ಗಲ್ಲಿನ ಮರಕ್ಕೆ ಏರಿಸ್ಬಿಟ್ರೆ? ಇನ್ಸ್ಪೆಕ್ಟರ್, ಅಪರಾಧಿಗಳನ್ನ ಪೊಲೀಸ್ ಸ್ಟೇಷನ್ ನೆಟ್ಟಿಗೆ ಗಲ್ಲಿನ ಮರಕ್ಕೆ ಕಳಿಸೋಕೆ ಸಾಧ್ಯವಿಲ್ಲ. ಕೋರ್ಟ್ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ವಿಚಾರಣೆ ನಡಿಬೇಕು, ನಾನೇ ಅಪರಾಧಿ ಅನ್ನೋದಕ್ಕೆ ಸರಿಯಾದ ಸಾಕ್ಷಿಗಳು ಬೇಕು. ಆಗ ಮಾತಾಡೋಕೆ ನಂಗೂ ಸಂದರ್ಭ ಸಿಗುತ್ತೆ. ನಿನ್ನ ಬಂಡವಾಳ ಎಲ್ಲ ನಾನು ಹೊರಗೆ ಹಾಕದೆ ಬಿಡ್ತೀನಿ ಅಂದ್ಕೊಂಡ್ಯಾ? ಶಾಬಾಸ್ ಇನ್ಸ್ಪೆಕ್ಟ್ರೆ, ಈ ಫಾರೆಸ್ಟ್ ಆಫೀಸರು ಬಹಳ ಬುದ್ಧಿವಂತ. ಕೋರ್ಟ್ ಹೋದ್ರೆ ನಿಮ್ಮ ಹೆಸರು ಕೆಸರಾಗ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಹಾಗೆ ಮಾಡಿ. ರೀ ಇನ್ಸ್ಪೆಕ್ಟ್ರೆ, ಆ ರಿವಾಲ್ವರ್ ಕೊಡಿ. ನೀವಾಗೆ ಕೊಡಲ್ವಾ? ನಾನೇ ತಗೋತೀನಿ. ಫಾರೆಸ್ಟ್ ಆಫೀಸರ್, ಇಳಿಯಪ್ಪ ಕೆಳಗೆ. ನೋಡು, ನನಗೆ ಯಾಕೋ ನಿನ್ನನ್ನು ಕೊಲ್ಲಕ್ ಮನ್ಸಾಗ್ತಾ ಇಲ್ಲ. ನನ್ನ ದಾರಿಗೆ ಅಡ್ಡ ಬರ್ದೆ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಪ್ರಯತ್ನ ಪಡು. ಇನ್ನು 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಹೋಗದೆ ಹೋದ್ರೆ ನಾನೇ ನಿನ್ ಕೊಂದ್ಬಿಡ್ಬೇಕಾಗತ್ತೆ. ಬಂಗಾರರಾಜು, ಅವನು ಓಡೋಗ್ಬಿಟ್ರೆ ಅವನು ನಮ್ಮನ್ನ ಬಯಲುಗಳಿಲ್ವಾ? ಖಂಡಿತವಾಗಿ ಬಯಲುಗಳಿದ. ಆದ್ರೆ ಆ ಓಡ ಹೋಗ್ತಿರೋ ಅಪರಾಧಿನ ಈಗ ನೀನ್ ಕೊಲ್ತೀಯ. ಹ್ಯಾಕ್ ಗೊತ್ತಾ? ಅಪರಾಧಿ ತಪ್ಪಿಸ್ಕೊಂಡು ಹೋಗುವಾಗ ಕಾನ್ಸ್ಟೇಬಲ್ ಮೇಲೆ ಗುಂಡು ಹಾರಿಸಿ ಓಡ್ ಹೋದ. ಹ್ಯಾಕ್ ಗೊತ್ತಾ? ಹೀಗೆ. ಮಿಸ್ಟರ್ ಬಂಗಾರರಾಜು, ಭಯಪಡಬೇಡ ಇನ್ಸ್ಪೆಕ್ಟರ್. ಅಪರಾಧಿ ತನ್ನ ಕೈಲಿದ್ದ ಬೇಡಿಯಿಂದ ನಿನ್ ತಲೆಗೆ ಹೊಡೆದ. ಹ್ಯಾಕ್ ಗೊತ್ತಾ? ಹೀಗೆ. ನೀನು ತತ್ತರಿಸ್ತಿದ್ದಾಗ ನಿನ್ ರಿವಾಲ್ವರ್ ಕಿತ್ಕೊಂಡು ಅಡ್ಡ ಬಂದ ಕಾನ್ಸ್ಟೇಬಲ್ ಗುಂಡು ಹಾರಿಸಿ ಓಡ್ ಹೋದ. ಹೀಗೆ ನೀನು FIR ರೆಡಿ ಮಾಡ್ಬೇಕು. ಹಾಗಾದ್ರೆ ಅಪರಾಧಿ ಬಾಡಿನ ಯೋಚನೆ ಮಾಡಬೇಡ. ಸಂಪ್ರದಾಯವಾಗಿ ಅದನ್ನ ಏನು ಮಾಡಬೇಕು ನಾನು ಮಾಡ್ತೀನಿ. ಈಗ ನೀನು ನಾನು ಹೇಳಿದ ವಿಷಯನ ಹಾಗೆ ಸ್ಟೇಟ್ಮೆಂಟ್ ಬರ್ಕೊಡ್ಬೇಕು. ಈ ಕೇಸಲ್ಲಿ ನೀನು ಅಪ್ರೂವರ್ ಆದ್ರೆ ನಿನಗೆ ಶಿಕ್ಷೆ ಕಡಿಮೆ ಆಗುತ್ತೆ. ಏನ್ರಿ ಇದು? ಮುಖ ಎಲ್ಲ ಗಾಯ. ಇನ್ಸ್ಪೆಕ್ಟ್ರೆ, ನನ್ ಗಂಡಂಗೆ ಹೀಗೆ ಬಡ್ದು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅದೆಲ್ಲ ನಿನ್ ಗಂಡ ಮನೆಗೆ ಬಂದ್ಮೇಲೆ ಹೇಳ್ತಾನೆ. ಕಮಾನ್. ಅಯ್ಯೋ ರೀ, ನಿಮ್ಮವ್ರನ್ನೆಲ್ಲ ಬಂದುಕ ಕೆಳಗಾಕ ಕೇಳೋ. ಹೇಳೋ. ಬಿಸಾಕ್ರೋ.
ಚಾಕು ಬಿಸಾಕೋ ಬಿಸಾಕೋ. ಈ ಪೊಲೀಸ್ ನಾಯಿನ ಹಿಡಿದು ಕಟ್ಟಾಕ್ರೋ, ಹಗ್ಗ ಬಿಚ್ಚಿರೋ. ಅಣ್ಣ ಮೊದ್ಲು ಇವನ್ನ ಮುಗಿಸ್ಬೇಕು. ನೀನಾ? ಹೌದಣ್ಣ, ನಾನೇ. ನಿನ್ ಕೈಲಿರೋದು ಸಣ್ಣದು, ನನ್ ಕೈಲಿರೋದು ಎರಡು ದೊಡ್ಡದು. ಡಮಾರ್ ಅನ್ಸ್ಬಿಟ್ರೆ ಕರಳೆಲ್ಲ ಕೈಮಾ ಆಗಿ ಬೆನ್ನೆಲ್ಲ ಹಸಿಟಿನ ಒಂದ್ರೆ ಆಗ್ಬಿಡುತ್ತೆ. ಏನಂತೀಯ? ಎಲ್ಲ ದ್ರೋಹಿ. ದ್ರೋಹಿ ನಾನಾ ನೀನಾ? ಇಂಜೆಕ್ಷನ್. ಇಂಜೆಕ್ಷನ್. ಅಪ್ಪ 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 ನೋಡಪ್ಪ, ನಾನು ದೇವಿಪ್ಪ. ಅಪ್ಪ ನೋಡಪ್ಪ, ಅಪ್ಪ 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 ನೋಡಪ್ಪ, ಅಪ್ಪ ಅಪ್ಪ ನಾನು ದೇವಿಪ್ಪ. ಅಪ್ಪ ಅಪ್ಪ ನಾನು ದೇವಿಪ್ಪ. ಅಪ್ಪ ಅಪ್ಪ ನಾನು ದೇವಿಪ್ಪ. ಅಪ್ಪ ನೋಡಪ್ಪ, ನಾನು ದೇವಿಪ್ಪ. ಅಪ್ಪ 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 ನೋಡಪ್ಪ, ನಾನು ದೇವಿಪ್ಪ. ಅಪ್ಪ
ದೇವಿ ಅಪ್ಪ ದೇವಿ ದೇವಿ ಇವ್ರೆ ನಮ್ಮಪ್ಪ. ಏಯ್ ಹಿಡಿರೋ ಅವ್ರನ್ನ. ಏಯ್ ಬೇಗ ಹಚ್ಚಿರೋ ಬೆಂಕಿನ. ಹುಡುಗಿ ಬೇಕಾ ಹುಡುಗಿ? ಕಬಡ್ಡಿ 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 ನನ್ ಹೆಂಡ್ತಿನ ಸಾಯಿಸಿ ನನ್ ಜೀವನನೇ ಹಾಳು ಮಾಡ್ದೆ ಅಲ್ಲ, ನಾನ್ ನಿನ್ ಬಿಡೋಲ್ಲ. ಬೇಡ ಬೇಡ, ನನ್ನೇನು ಮಾಡ್ಬೇಡ, ನಾನು ಬಿಟ್ಬಿಡು. ಬಿಟ್ಬಿಡ್ತೇನೆ. ಆವತ್ತು ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ದೆ ಅಲ್ಲ, ಇವತ್ತು ನಿನಗೆ 10 ನಿಮಿಷ ಟೈಮ್ ಕೊಡ್ತೇನೆ. ಜೀವದ ಮೇಲೆ ಆಸೆ ಇದ್ರೆ ಓಡು ಓಡು. ಲೇ ದೊಡ್ಡ ಮನುಷ್ಯ,
ತಿನ್ನೋ ಸಗಣಿ ಮುಕ್ಕಳಿಸೋ ಪನ್ನೀರು ಅನ್ನೋ ಹಾಗೆ ಊರ್ನಲ್ಲೆಲ್ಲ ದೊಡ್ಡ ಮನುಷ್ಯ ಅಂತ ಮೆರೀತಿದ್ದೆ ಅಲ್ವೇ? ನಡಿ, ನಿನ್ನ ಸ್ಟೇಷನ್ ಕರ್ಕೊಂಡೋಗಿ ಬೆಂಡೆತ್ತಿ ಬ್ರೇಕ್ ಹಾಕಿ ಏರೋಪ್ಲೇನ್ ಎತ್ತೀನಿ. ನಡಿ 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 ನಡಿ. ಮಿಸ್ಟರ್ ಸೂರ್ಯಪ್ರಕಾಶ್, ನಿಮ್ಮ ಕರ್ತವ್ಯ ನಿಷ್ಠೆ ನೋಡಿ ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ. ನಿಮ್ಮ ಪ್ರಮೋಷನ್ ಕೊಟ್ಟು ಶೌರ್ಯ ಪ್ರಶಸ್ತಿ ಕೊಡೋ ಹಾಗೆ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೂರಿ, ನನ್ನ ಮಗುನ ನಿಮ್ಮ ಮಗುಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಕಾಪಾಡಿ ನನ್ಗೊಪ್ಸಿದ್ದೀರಿ. ಐ ಆಮ್ ಗ್ರೇಟ್ಫುಲ್ ಟು ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.